ಬುದ್ಧಿಯವರು 4,000 ಕೊಟ್ಟು ಹೇರ್ ಕಟ್ ಮಾಡ್ಸಿದ್ದಾರೆ. ಅವ್ರಿಗೆ ಕೆರೆ ತಗೊಂಡು ಹೊಡೆದಿವಿ. ಸಕ್ಕದಾಯ್ತು ಬ್ರೋ. ಈ ಸ್ಟೈಲ್ ತೋರಿಸ್ತಿದ್ರೆ ಈ ಥರ ಮಾಡ್ತೀನಿ ಅಂತ ಅಲ್ಲೇ ಗಲಾಟೆ ಆಗ್ತಿತ್ತು. ನನ್ನ ಗಂಡ ನಿನ್ ಗಂಡ ಅನ್ಕೊಂಡು ಹುಡುಗಿಯರೆಲ್ಲ ಲೈನ್ ಹಾಕೊಂಡಿದ್ದಾರೆ. ವೈಟ್ ಹಾಕೋರೆ. ನೀವ್ ಯಾಕೆ ಬುದ್ಧಿ ಅಂತ ಪದನ ಉಪಯೋಗಿಸ್ರಿ? ನನ್ನ ವಿಡಿಯೋಗ್ರಫಿ ಚೆನ್ನಾಗಿಲ್ಲ ಅಂತ ಅಂದರೆ ನಮಸ್ಕಾರ ಬುದ್ಧಿ. ನಮ್ಮ ಬ್ಲಾಗ್ಗೆ ಇವತ್ತು ಹೊಸ ಬ್ಲಾಗ್ ಏನು ಬ್ಲಾಗ್ ಮಾಡೋದು ಅಂದರೆ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂಥರ ಹೊಸ ಥರ ಅಲ್ವ, ಇಷ್ಟು ಥರ ಮಾಡ್ತಾ ಇದ್ದಿಲ್ಲ. ಇವತ್ತು ನಾವು ಬಿಡದಿಗೆ ಬಂದಿದ್ವಿ. ಇಲ್ಲಿ ರಶ್ಮಿ ಅಕ್ಕವ್ರದ್ದೇನೋ ವೀಡಿಯೋ ಶೂಟ್ ಇತ್ತು, ಆ ರೀಲ್ಸ್ ಶೂಟ್ಗೋಸ್ಕರ ಬಂದಿದ್ವಿ. ಹಂಗೆ ನಮ್ಮ ಬುದ್ಧಿಗಳೆಲ್ಲ ಬಂದವ್ರೆ, ಸಿಕ್ಕಿದ್ರು ಇಲ್ಲಿ ನೋಡಿ. ಇಷ್ಟು ಜನ ಸಿಕ್ಕಿದ್ದಾರೆ. ಎಲ್ಲ ರಾಯಿ ಹೇಳಿ ಹಂಗೆ ಬ್ಲಾಗ್ ಮಾಡ್ತಾ ಇದ್ದೆ. ಮಗ ಇದೆಲ್ಲ ಬೇಕಿತ್ತೇನೋ? ಅವರಷ್ಟು ವ್ಯೂಸ್ ಇಲ್ಲ ಬಿಡೋನಿ, ಇವರಷ್ಟು ರೀಚ್ ಆಗಲ್ಲ ಬಿಡೋನಿ. ದೇವ್ರಣೆ ಉದ್ದಾರ ಆಗಲ್ಲ ಬಿಡೋನಿ. ನೋಡಿ ಬುದ್ಧಿ ಸ್ಪಾಟ್ ಹೆಂಗಿದೆ ನೋಡ್ರಿ. ಬಾಯ್ ಬಾಯ್ ಬ್ರೋ, ಬಾಯ್ ಬಾಯ್ ಬಾಯ್. ನೋಡಿ ಇಲ್ಲಿ ಎಲ್ಲ ಫುಲ್ ಇವ್ರು ಪಂಚೆ ಗಿಂಚೆ ಹಾಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ಇದು ಇದೆ, ಅಲ್ಲಿ ಬೋಟಿಂಗ್ ಎಲ್ಲ ಇದೆ, ಶುರು ಮಾಡಿದ್ದಾರೆ ಈವ್ನಿಂಗ್ ಟೈಮ್ಸ್ ಅಲ್ಲಿ. ಓಕೆ ಓಕೆ. ನಾವು ಗೋವಾದಲ್ಲೆಲ್ಲ ಆಡ್ತೀವಲ್ಲ, ಜೀ ಅಂತ ಅದೆಲ್ಲ ಇದೆ. ಹಾಂ ಫುಲ್ ದೊಡ್ಡದಾಗಿದೆ ಕೆರೆ ಮಾತ್ರ. ನೋಡಿ ಇವರು ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ, ಫೋಟೋ ಶೂಟ್ ವಿಡಿಯೋ ಶೂಟ. ಇವರು ಕ್ಯಾಮ್ರಾಮ್ಯಾನು. ರೆಡಿ 3 2 1 ಗೋ ಸ್ಟಾರ್ಟ್. ಪ್ರಕಾರ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಇಲ್ಲ ಈ ಸೈಡ್ ಅಂಗಲ್ ನನ್ನ ವಿಡಿಯೋಗ್ರಫಿ ಯಾವತ್ತೂ ಚೆನ್ನಾಗಿರುತ್ತೆ ಬುದ್ಧಿ. ನನ್ನ ವಿಡಿಯೋಗ್ರಫಿ ಚೆನ್ನಾಗಿಲ್ಲ ಅಂತ ಅಂದರೆ ಅಪ್ಪ ಇವ್ರು ಶೂಟ್ ಮಾಡೋ ಅಷ್ಟೇ ಎಲ್ಲ ದಮ್ ಕಟ್ಬಿಡ್ತದೆ ನನಗಂತೂ. ನೋಡ್ರಿ ಕೈಯಲ್ಲಿ ಒಂದು 17 Pro Max, 16 Pro, ಕಿವಿಯಲ್ಲಿ ದಪ್ಪ ಚಿನ್ನ. ಆದ್ರೆ ಒಂದೇ ಒಂದು ಮ್ಯಾಟ್ರ್ ಗೊತ್ತಾ? ಈಗ ಏನು ಒಂದೇ ನಿಮಿಷ ನಮ್ಮ ಇವ್ರೇನಾದ್ರು ತೋರಿಸ್ಬಿಟ್ರೆ ಕಷ್ಟ. ಬರ್ರಿ ಬೇಡ ಹೋಗ್ಲಿ. ಶಾರ್ಟ್ ತೆಗಿಯೋಕೆ ಇಲ್ಲಿ ಬಂದ್ವಿ. ಈಗ ತೆಗಿಯೋಣ. ಈ ಡ್ರೋನ್ ಶಾಟ್ ಥರ ಬೇಕಂತೆ ನೋಡ್ರಿ. ನಾನು ಮೊಬೈಲಲ್ಲೇ ಡ್ರೋನ್ ಶಾಟ್ ಥರ ಎಲ್ಲ ತೆಗಿತೀವಿ. ಅಲ್ಲಿ ಬುದ್ಧಿ ಬೋಟಿಂಗ್ ನಡೀತಾ ಇದೆ ಇವಾಗ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಡ್ಯಾನ್ಸ್ ಆಡ್ತಿದ್ದಾರೆ. ನಾನು ನೋಡ್ತೀನಿ. ಲಾಸ್ಟಿಗೆ ಹಿಂಗೆ ಮಾಡೋಣ ನೋಡಿ ಡ್ಯಾನ್ಸ್ ಆಡ್ತಾರೆ. ನಮ್ಮ ಜೊತೆ ಡ್ಯಾನ್ಸ್ ಆಡೋಕ್ಕೆ ಯಾರು ಗೊತ್ತಿಲ್ಲ. ಬುದ್ಧಿ ಶೂಟ್ ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ. ಇವಾಗಂತೂ ಹೆವಿ ಅಂದರೆ ಹೆವಿ ಬಿಸಿಲಾಗೋಯ್ತು. ಟಕ್ ಟಕ್ ಅಂತ ಹೊರಡೋಣ. ಇವ್ರು ನೋಡಿ ಎಲ್ಲಿ ಬೇಕು ಅಲ್ಲೆಲ್ಲೇ ಬಟ್ಟೆ ಚೇಂಜ್ ಮಾಡ್ತಾರೆ. ನಾನು ನೋಡ್ದಂಗೆ ಅಲ್ಲಿ ಹೋಗಿದ ತಕ್ಷಣ ನಿಮ್ನ ಎಷ್ಟೊಂದ್ ಜನ ಗಂಡ್ ಮಕ್ಳು ಬಂದು ಮಾತಾಡ್ಸಿದ್ರು. ಐ ಥಿಂಕ್ ನಿಮ್ಗೆ ಚಿಕ್ಕ ಮಕ್ಳು ಫಾಲೋವರ್ಸ್ ಜಾಸ್ತಿ ಇದಾರೆ ಅನ್ಸುತ್ತೆ. ಚಿಕ್ಕ ಮಕ್ಳೆಲ್ಲ ಅವರೆಲ್ಲ ದೊಡ್ಡವ್ರೆ. ಗಂಡ್ ಮಕ್ಳುಗಳು ಜಾಸ್ತಿ ಅಲ್ವಾ? ಯು ಗಿವ್ ಮೋರ್ ಇನ್ಫಾರ್ಮೇಶನ್ ಬಟ್ ಮೊಬೈಲ್ ಜಾಸ್ತಿ ಕೊಡ್ತೀರಾ ಟೆಕ್ನಾಲಜಿ ಬಗ್ಗೆ. ಇವಾಗ ನೀವ್ ಯಾಕೆ ಬುದ್ಧಿ ಅಂತ ಪದನ ಉಪಯೋಗಿಸ್ರಿ? ಎಲ್ಲಾರು ಬ್ರೋ ಆತರದ್ದೆಲ್ಲ, ಬಟ್ ಇದು ತುಂಬಾ ಚೆನ್ನಾಗಿದೆ. ಗೈಸ್ ಅಂತಾರೆ, ಆತರ ಎಲ್ಲ ಅಂತಾರೆ. ಬಟ್ ಬುದ್ಧಿ ಅನ್ನೋದೇ ಯಾಕೆ ನಿಮ್ ತಲೆಗೆ ಬಂತು? ಬಟ್ ಯು ಆರ್ ಫೇಮಸ್ ಫ್ರಮ್ ದಟ್ ಓನ್ಲಿ. ಬುದ್ಧಿ ಅಂದ್ರೆ ನೀವು ಓಕೆ, ಬಟ್ ಯಾಕೆ ಅದೇ ಪದ ಯಾಕೆ ಬಂತು? ಎಲ್ಲ ಈ ಗಾಯ್ಸ್ ಎಲ್ಲ ಫುಲ್ ನಾರ್ಮಲ್ ಆಗ್ಬಿಟ್ಟಿದೆ. ಸೊ ನನಗೆ ಅವ್ರು ನಮ್ಮ ಜನಗಳೇನೋ ಡಿಫ್ರೆಂಟ್ ಆಗಿ ಕರಿಬೇಕಂತ ಇತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ ಏನು ಕರಿಬೋದು ಡಿಫ್ರೆಂಟ್ ಆಗಿ ಅಂತ. ನಂಗೆ ಈ ಹಳ್ಳಿ ಕಡೆ ಎಲ್ಲ ಬುದ್ಧಿ ಅಂತ ಕರೀತಾರೆ. ಯಜಮಾನ್ರಿಗೆ ಅದು ಏನೋ ದೊಡ್ಡ ಅಂದ್ರೆ 2 ಜೆಂಡರ್ಗೂ ಬುದ್ಧಿ ಅಂತಾನೆ ಕರಿಬೋದು ಒಂದೇ ಹೆಸರಿಂದ. 2 ಜೆಂಡರ್ಗೂ ಕರಿಬೋದು. ಅಂದ್ರೆ ಅವ್ರು ಯಜಮಾನ್ರೆ ಅಂತ ಇದ್ರೆ ಹೆಣ್ಮಕ್ಳಿಗಾದ ಸರಿ ಗಂಡ್ಮಕ್ಳಿಗಾದ ಸರಿ ಬುದ್ಧಿ ಅಂತ ಕರಿಬೋದು. ಅದಕ್ಕೆ ಬುದ್ಧಿ ಅನ್ನೋ ಪರ್ಫೆಕ್ಟ್ ವರ್ಡ್ ಅನಿಸ್ತು ನಂಗೆ, ಡಿಫ್ರೆಂಟ್ ಆಗಿ ಅಂತ ಅನಿಸ್ತು. ಬುದ್ಧಿ ಇವಾಗ ಓರೆನ್ ಮಲ್ಗೆ ಹೋಗ್ತಾ ಇದ್ದೀನಿ ಕಟಿಂಗ್ ಮಾಡ್ಸಕ್ಕೆ ಅಂತ. ಹಂಗಂದ್ಬಿಟ್ಟು ರಿಚ್ ಕಿಡ್ ಅಂತ ಎಲ್ಲ ಅಂತ ಅಲ್ಲ, ನಾನು ನಾರ್ಮಲ್ ಆಗಿ ಕಟಿಂಗ್ ಮಾಡಿಸೋದು ಓರೆನ್ ಮಾಲಲ್ಲೇ. ಅವರೊಬ್ಬರೇ ನಂಗೆ ಚೆನ್ನಾಗಿ ಮಾಡೋದು. ಹಾಗಾಗಿ ನಾನು ಪ್ರತಿ ಸಲಿನೂ ಓರೆನ್ ಮಾಲ್ಗೆ ಹೋಗೋದು ಕಟಿಂಗ್ ಮಾಡ್ಸೋಕ್ಕೆ. ಕಟಿಂಗ್ ಮತ್ತು ಸ್ವಲ್ಪ ಬಿಯರ್ಡ್ ಇದೆಲ್ಲ ನೋಡ್ರಿ ಹೆಂಗೆ ಬಿಯರ್ಡಾಗಿ ಬೆಳ್ಕೊಂಬಿಟ್ಟೈತೆ. ನಂಗೆ ಅಷ್ಟೊಂದು ಸೆಟ್ ಆಗಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡ್ಕೊಂಬಿಡೋಣ ಅಂತ. ಎಲ್ಲರೂ ಅನ್ಕೋದೆ ತುಂಬ ಜನ ಅಮ್ಮನ ಬೈತಾರೆ, ಏನಕ್ಕೆ 1,000 ರೂಪಾಯಿ ಎಲ್ಲ ಖರ್ಚು ಮಾಡ್ಕೊಂಡು 1,500 ರೂಪಾಯಿ ಖರ್ಚು ಮಾಡ್ಕೊಂಡು ಕಟಿಂಗ್ ಮಾಡಿಸಿ, ಇಲ್ಲ ಅಂಗಡಿಯವ್ರು 150 ರೂಪಾಯಿ ಮಾಡಿ ಬಿಸಾಕ್ತಾರೆ ಅಂತ. ಬಟ್ ಏನು ಗೊತ್ತಾ ಬುದ್ಧಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳಕ್ಕೆ ನಾವು ಹಿಂದೆ ಮುಂದೆ ನೋಡಬಾರ್ದು. ಮತ್ತು ಹೆಂಗೋ ಇಲ್ಲೊಂದೇ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದು, ಬೇರೆ ಕಡೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಾನು ಕಟಿಂಗ್ ಮಾಡಿಸಿ ವೇರ್ ಮಾಡಿಸಿ 2 ವೀಕ್ಸ್ ಆಗಿಲ್ಲ, 2 ವೀಕ್ಸ್ಗೆ ಬರೋಕ್ಕಾಗ್ಬಿಡೈತೆ ಇವಾಗಂತೂ. ನಂದು ಟೆಸ್ಟೋಸ್ಟೆರೋನ್ ಸ್ವಲ್ಪ ಏನೋ ಲೆವೆಲ್ ಜಾಸ್ತಿ ಐತೆ ಅನಿಸುತ್ತೆ. 2 ವೀಕ್ಸ್ಗೆ ಒಂದ್ಸಲಿ ಬಂದು ಕಟಿಂಗು ಬಿಯರ್ಡ್ ಮಾಡಿಸೋದು. ನಮ್ಮ ಬುದ್ಧಿಗಳು ಸಿಕ್ಕಿದ್ರು, ಅವರು ಬಂಕ್ ಕೊಡ್ಬಿಟ್ಟವ್ರಂತೆ ಕಾಲೇಜ್ದಾಗ. ವಿಡಿಯೋ ಹಾಕ್ಬಿಟ್ರಿ ಅಂತ ಹೇಳ್ತವ್ರೆ. ಅವ್ರು ಏನು ಸಡನ್ ಶಾಕ್ ಕೊಟ್ಬಿಡ್ರಿ ಅಂತ. ನಾನು ಬರ್ಬಾರ್ದು ಅವ್ರೇನು ಮಾಡಿದೆ, ಏನು ಅವ್ರ ಮಾತ್ರ ಬರಬೇಕಾ? ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬಿಟ್ಟಿದ್ದೆ, ಟೈಮ್ ಆಗ್ಬಿಟ್ಟೈತೆ. ಆಲ್ರೆಡಿ 3 ಮಿನಿಟ್ಸ್ ಲೇಟ್ ಆಗಿಬಿಟ್ಟೈತೆ. ಫೋನ್ ಮಾಡಿದ್ರು, ಯಾರು ಇಲ್ಲ, ಮಾಲ್ ಫುಲ್ ಖಾಲಿ ಹೊಡಿತೈತೆ. ನೋಡಿ ನಾವು ಹೋಗೋ ಕಟಿಂಗ್ ಶಾಪ್ ಅದೇ ಸಲೂನ್ NV ಅಂತ ಓರೆನ್ ಮಾಲ್ 2nd ಫ್ಲೋರಲ್ಲಿದೆ. ನನ್ನ ಕೂದಲಂತೂ ಬುದ್ಧಿ ಫುಲ್ ಕೆರೆಡ್ಬಿಟ್ಟೈತೆ ನೋಡ್ರಿ. ಎಷ್ಟು ಕೆಡ್ದಾಗಿದೆ ಅಂದರೆ ಅಷ್ಟು ಕೆಡ್ದಾಗಿದೆ. ನನ್ನ ಕೂದಲು ಉದ್ದ ಬಿಟ್ಬಿಟ್ರೆ ಹಿಂಗೆ. ಬ್ರೋ ಈ ಸ್ಟೈಲ್ ತೋರಿಸ್ತಿದ್ರೆ ಈ ಥರ ಮಾಡ್ತೀನಿ ಅಂತ. ಓಕೆ, ಇದೊಂಥರ ಚೆನ್ನಾಗಿರುತ್ತೆ.
ಓಕೆ, ಇಷ್ಟು ದಿನ ಅದು ಮೆಸ್ಸಿ ಲುಕ್ ಥರ ಮಾಡಿಸ್ತಾ ಇದೆ ಬುದ್ಧಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡೆ. ಇವರೇ ನಮ್ಮ ಹೇರ್ ಸ್ಟೈಲಿಸ್ಟು. ಪ್ರತಿ ಸಲಿನೂ ಇವ್ರ ಜೊತೆನೇ ಇವ್ರ ಹತ್ರನೇ ಮಾಡಿಸೋದು. ನೋಡೋಣ ಈ ಸಲ ಹೆಂಗೆ ಬರುತ್ತೆ ಅಂತ. ಹೇರ್ ವಾಶ್ ಮಾಡ್ತವ್ರೆ ಇವಾಗ. ಫುಲ್ಲು ಬಿಸಿ ಬಿಸಿ ಎಲ್ಲ ಹಾಕ್ಬಿಟ್ರೆ ಇವಾಗ ತಣ್ಣೀರು ಹಾಕ್ತವ್ರೆ. ಅಣ್ಣ ಬಿಫೋರ್ದು ವೀಡಿಯೋ ತೆಗಿತಾರಂತೆ, ಬಿಫೋರ್ ಕಾಣಿಸುತ್ತೆ ಅಂತ. ನೋಡ್ಬೋದು ಬಿಫೋರ್ ಹೇಗಿದೆ, ಆಫ್ಟರ್ ಹೆಂಗೆ ಅಂತ ನೀವೇ ಹೇಳಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ಏನು ಗೊತ್ತಾ, ಅಣ್ಣಂಗೆ ಏನೋ ಹಿಂದಿ ಕನ್ನಡ ಬರೋಲ್ಲ, ನನಗೆ ಹಿಂದಿ ಬರೋಲ್ಲ. ನಾನು ಬಟ್ಲರ್ ಇಂಗ್ಲೀಷಲ್ಲಿ ಮ್ಯಾನೇಜ್ ಮಾಡೋದು ಅಣ್ಣನ ಹತ್ರ. ಅಂದರೆ ಪಾಪ 3-4 ಮಂತ್ಸಿಂದ ನಾನು ಇಲ್ಲೇ ಮಾಡ್ಸೋದು ಕಂಟಿನ್ಯೂಸ್ಲಿ. ತಿಂಗಳಿಗೆ 2 ಸಲ ಬರ್ತೀನಿ. ಚೆನ್ನಾಗಿ ಮಾಡ್ತಾರೆ. ನಾನು ಬೇಕಂದಂಗೆ ಮಾಡಿದ್ರೆ ನಂಗೆ ಇಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ತುಂಬ ಸಲ ಕಣ್ಣಿಗೆ ಮಾಡ್ತೀನಿ, ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ದಿಲ್ಲ. ಇಲ್ಲೇ ಕಟ್ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಬುದ್ಧಿ. ಯಾರ್ಯಾರು ಹೇಳ್ತಾರಲ್ಲ ಬುದ್ಧಿ ಏನೋ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತ, ಅವ್ರಿಗೆ ಕೆರೆ ತಗೊಂಡು ಹೊಡೆದೇಳಿ ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ಆ್ಯಕ್ಚುಲಿ ಮನಿನೇ ತುಂಬಾ ಏನೋ ಹ್ಯಾಪಿನೆಸ್ ಬರುತ್ತೆ, ಸಿಗುತ್ತೆ. ಸುಮ್ಮನೆ ಅದೆಲ್ಲ ಏನು ಗೊತ್ತಾ, ದುಡ್ಡಿಲ್ದಿರೋರು ಹೇಳೋದು. ಹಂಗಂತ ನನ್ನ ಹತ್ರ ದುಡ್ಡಿದೆ ಅಂತಲ್ಲ, ಕಷ್ಟಪಡಬೇಕು, ಇನ್ನೂ ತುಂಬ ಕಷ್ಟಪಡಬೇಕು. ದುಡ್ಡಿಂದ ಆ್ಯಕ್ಚುಲಿ ತುಂಬಾ ಏನೋ ಖುಷಿ ಸಿಗುತ್ತೆ. ಬುದ್ಧಿ ಈಗ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ, ನೀವು ಪಾಪ ಪಾಂಡು ಥರ. आई थिंक मेरा तो मिसी लगता है, अच्छा लगता है। हाँ नहीं, मैं ट्राई कर रहा हूँ। हाँ, क्या आपको अच्छा लगता है? मैसी लुक अच्छा लगता है या फिर ये स्टाइलिंग? स्टाइलिंग जैसा कर रहा हूँ तो अच्छा लगेगा, वो करेंगे। ನನಗೆ ಒಂಥರ ಮೆಸ್ಸಿ ಅಥವಾ ಕರ್ಲಿ ಸಗದಾಗ ಕಾಣಿಸೋದು ನನಗೆ. ಆ್ಯಕ್ಚುಲಿ ನನಗೆ ಅದಾಗದೇ ಕರ್ಲಿಯರ್ ಇರೋದು. ನಾನೇನು ಮಾಡಿಸಿರಲಿಲ್ಲ ಕರ್ಲಿಯರು, ಅದಾಗದೇ ಕರ್ಲಿಯರ್ ಬಂದಿರೋದು. ಫುಲ್ಲು ನೋಡಿ ಹಿಂಗಾಗಿದೆ. ಈಗ ಏನೋ ವೈಟಿಗೆ ಹಾಕೋರೆ. ಈಗೇನು ಬುದ್ಧಿ ಇವ್ರೇನೋ ವೈಟಿಗೆ ಹಾಕ್ಬಿಟ್ರು, ಏನೋ ಹುಲ್ ಥರ. ಅದೇ ಹುಲ್ ಥರ. ಇವಾಗ ಈ ಲುಕ್ ಚೆನ್ನಾಗಿದೆಯಾ ಅಂತ ಹೇಳಿ. ಇದು ಈ ಥರ ಮಾಡಿದ್ದಾರೆ ಅಂದರೆ ಎಲ್ಲ ಎಪ್ಸಿಲ್ಸರ್ ಮೆನ್ಸಿ ಲುಕ್ ಅಲ್ಲ ಇದು. ಇದು ಚೆನ್ನಾಗಿದೆ ಅಥವಾ ಮೆಸ್ಸಿ ಲುಕ್ ಚೆನ್ನಾಗಿ ಕಾಣಿಸುತ್ತಾ ಹೇಳಿ. ಹೆಂಗೆ ಅಂತೀರೋ ಅದನ್ನೇ ಮಕ್ಕಳು ಸರಿ ಹೋಗುತ್ತೆ ನೋಡಿ. ಇದು ಈ ಥರ ಲುಕ್ ಅಂದರೆ ಎಲ್ಲ ಎಪ್ಸಿಲ್ಸ್ ಲುಕ್. ಇದಕ್ಕೇನಂತಾರೆ ಗೊತ್ತಿಲ್ಲ. ಇದು ಚೆನ್ನಾಗಿರುತ್ತೋ ಅಥವಾ ಅದು ಚೆನ್ನಾಗಿರುತ್ತಾ ನೋಡಿ. ಇದಾದಮೇಲೆ ಮೆಸ್ಸಿ ಲುಕ್ ಮಾಡಿಬಿಟ್ಟು ತೋರಿಸ್ತೀವಿ ಪೆಟ್ರೋಲ್ ಯಾವ ಚೆನ್ನಾಗಿರುತ್ತೆ. ಐ थिंक मेरा टेस्टोस्टेरोन लेवल है ये 2 वीक्स में बहुत ग्रो हो रहा है. ಅದೇನೋ ಬುದ್ಧಿ 2 ವಾರಕ್ಕೇ ಹೆವಿ ಗಡ್ಡ ಮೀಸೆ ಬೆಳೀತೈತೆ, ಕೂದಲು ಅಷ್ಟೇ. ಈಗ ಮುದ್ದೆ ಮತ್ತೆ ಏರ್ ವಾಶ್ ಮಾಡ್ಕೊಂಡು ಬಂದ್ವಿ. ಇವಾಗ ಮೆಸ್ಸಿ ಲುಕ್ ಮಾಡ್ತಾವ್ರೆ. ಮೆಸ್ಸಿ ಲುಕ್ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಬುದ್ಧಿ. ನಿಮ್ಮ ಕರ್ಲಿ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಯಾವ್ದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಕಮೆಂಟ್ ಮಾಡಬೇಕು, ಮರಿಬಾರ್ದು. ಓಕೆ, ಬಟ್ ಬ್ಲಾಗೇ ಮಾಡ್ತಾ ಇರೋದು ಈಗ. ಹೇರ್ ಕಟಿಂಗ್ ಮಾಡಿಸಿದ್ರಾ? ಹಾಂ ಮಾಡಿದ್ವಿ. 2,000-4,000 ನಾವು ಹೇರ್ ಕಟ್ಟಿಗೆ. ಬುದ್ಧಿಯವರು 4,000 ಕೊಟ್ಟು ಹೇರ್ ಕಟ್ ಮಾಡಿಸಿದ್ದಾರೆ. ಕೆಳಗೆ ಮೇಲೆ ಎಲ್ಲ ಕಡೆನೂ ಮಾಡಿಸಿದ್ದಾರೆ. ಅಯ್ಯೋ, ಕೆಳಗಡೆ ಮೇಲ್ಗಡೆ ಎಲ್ಲ ಏನಿಲ್ಲ. ಇದೆ ಬ್ರೋ ಕಟಿಂಗು. ಅಲ್ಲೇ ಗಲಾಟೆ ಆಗ್ತಿತ್ತು, ನನ್ ಗಂಡ ನಿನ್ ಗಂಡ ಅನ್ಕೊಂಡು. ಅಯ್ಯೋ, ಇಲ್ಲಿ ಹುಡುಗಿಯರೆಲ್ಲ ಲೈನ್ ಹಾಕೊಂಡಿದ್ದಾರೆ. ನನಗೆ ನಿನಗೆ ಯಾರು ಇಲ್ಲ. ಏನು ಇಂಥ ಕಡೆ ಕಟಿಂಗ್ ಮಾಡ್ಸಕ್ಕೆ ಫುಲ್ ಬೆಳೆಯೋದೇ ಇಲ್ವಾ? ಇಷ್ಟೆಲ್ಲ ಕಾಸ್ಟ್ಲಿ ಮಾಡಿಸಿದಾಗ ಬೆಳೆಯುತ್ತೆ. 2 ವಾರಕ್ಕೆ ಬೆಳೆಯುತ್ತೆ. ಕಾಸ್ಟ್ಲಿ ಕಟಿಂಗ್ ಏನಕ್ಕೆ ಮಾಡಿಸ್ಬೇಕು? ಅದಕ್ಕೆ ಏನೊಂದು ಜಸ್ಟಿಫಿಕೇಶನ್ ಏನಿಲ್ಲ ಬ್ರೋ, ನಮ್ಮ ಸ್ಟ್ಯಾಂಡರ್ಡ್ ನಾವು ಯಾವತ್ತು ಮೇಲ್ಗಡೆ ಮೇಂಟೈನ್ ಮಾಡಬೇಕು. ಕಟ್ ಮಾಡಿದ ಕೂದಲೇನಲ್ಲ ಬ್ರೋ, ಕೂದಲೇ ನಮ್ಮ ಸ್ಟ್ಯಾಂಡರ್ಡ್ ಯಾವುದು. ನಮ್ಮ ಮೇಲ್ಗಡೆ ಹಿಂಗೆ ಇಡಬೇಕು. ಅದಕ್ಕಾದ್ರೆ ಕೆಲಸ ಮಾಡ್ತೀವಿ ನಾವು ಅಲ್ಲಿಗೆ ಹೋಗೋಕ್ಕೆ. ಒಂದ್ಸಲಿ ಬ್ರೋ, ನಾನು ಒಂದ್ಸಲಿ ಹೋಗಿದ್ದು ಈ ಸಲೂನ್ಗೆ ವಿಡಿಯೋ ಮಾಡೋಕ್ಕಂತ. ಅವತ್ತು ನಂಗೆ ಏನೋ ಒಂಥರ ಏನಾಗ್ಬಿಡ್ತು ಅಂದರೆ ಅಡಿಕ್ಷನ್ ಆಗ್ಬಿಡ್ತು. ಇವ್ರ ಕೈಯಲ್ಲೇ ಮಾಡಿಸ್ಬೇಕಂತ. ಇವ್ರ ಕೈಲೇ ಮಾಡಿಸ್ಬೇಕಂತಲ್ಲ, ಇಲ್ಲೇ ಮಾಡಿಸ್ಬೇಕು ಅನ್ನೋ ಥರ ನಂಗೆ ಅಡಿಕ್ಷನ್ ಆಗಿ ಇಲ್ಲೇ ಮಾಡ್ಸಕ್ಕೆ ಇದು ಮಾಡಿದ್ದು. ಹಿಂಗೆ ಹಿಡ್ಕೊಂಡು ಬ್ಲಾಗ್ ಮಾಡೋದು ಈಸಿ ಅಲ್ಲ. ಹೆಂಗಂದ್ರೆ ಎಲ್ಲ ಹೆಂಗೆ ನೋಡ್ತಾರೆ ಅಂದರೆ ಒಂಥರ ದೆವ್ವ ನೋಡ್ದಂಗೆ ನೋಡ್ತಾರೆ. ಹಾಂ, ಮಧ್ಯೆ ಪಾಸ್ ಮಾಡಿದೆ. ಎಲ್ಲ ಹೆಂಗೆ ನೋಡ್ತಾರೆ ಅಂದರೆ ಹಾಯ್ ಬ್ರೋ ಎಲ್ಲ ಹೆಂಗೆ ನೋಡ್ತಾರೆ ಅಂತಂದರೆ ಎಲ್ಲ ಹೆಂಗೆ ನೋಡ್ತಾರೆ ಅಂತ ದೆವ್ವ ನೋಡ್ದಂಗೆ ನೋಡ್ತಾರೆ ನಮ್ಮನ್ನ. ಇಲ್ಲಿ ಲೇಕ್ ಸೈಡ್ ಬಂದಿದ್ವಿ. ಇವ್ರದ್ದೊಂದೇನೋ ವೀಡಿಯೋ ಇದೆ ಅಂತೆ, ಸೌತ್ ಸೈಡ್ ಕನ್ನಡಿಗ ಅವ್ರದ್ದು ವೀಡಿಯೋನ ಟಕ್ ಅಂತ ಮುಗಿಸ್ಕೊಬಿಡ್ತೀನಿ. ಅವ್ರು ಶೂಟ್ ಮಾಡಿಕೊಟ್ಟು ಟಕ್ಕಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಏನು ಗೊತ್ತಾ ಬುದ್ಧಿ, ನಮ್ಮ ಜನಗಳು ವೀಡಿಯೋದಲ್ಲಿ ಬರೋಕೆ ಹೆವಿ ಎದ್ರುಕೊಂತಾರೆ. ಏನಕ್ಕೆ ಎದ್ರುಕೊಂತಾರೆ ಅಂತ ಅರ್ಥ ಆಗಲ್ಲ. ಇವಾಗ ವೀಡಿಯೋದಲ್ಲಿ ನೋಡೋರು ಯಾರು? ನಮ್ಮಂಥ ಮನುಷ್ಯರೇ ಅಲ್ವಾ. ಈಗ ಇಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ 4-5 ಜನ ನೋಡ್ತಾರೆ ಅಲ್ವಾ ನಮ್ಮನ್ನ. ಅವಾಗ ನಾವೇನು ಅನ್ಕೊಳ್ಳಲ್ಲ. ವೀಡಿಯೋದಲ್ಲಿ ಬಂದ ತಕ್ಷಣ ಏನಕ್ಕೆ ಹಂಚ್ಕೊಂತೀರಾ? ಈ ಬಿಲ್ಡಿಂಗ್ ಎಲ್ಲ ಒಂದು ಫ್ಲೋರ್ ತಗೋಬೇಕು ಒಂದಿನ. ತಗೊಳ್ತೀರಾ? ಆದಷ್ಟು ಬೇಗ ತಗೊಳ್ಳೋಣ. ಏನಕ್ಕೆ ಎದ್ರುಕೊಂತೀರಾ ವೀಡಿಯೋದಲ್ಲಿ ಬರೋಕ್ಕೆ? ಬರ್ರಿ ವೀಡಿಯೋದಲ್ಲಿ. ಸೊ ಹೌದಪ್ಪೆ ಹಾಯ್. ಸೊ ಬರ್ರಿ ವೀಡಿಯೋದಲ್ಲಿ, ಎದ್ರುಕೊಳಕ್ಕೆ ಹೋಗ್ಬೇಡಿ. ಏನಿದೆ ಹೇಳಿ, ನಾವು ಇಲ್ಲಿ ನಿಂತಿದ್ದೀವಿ. ಇಲ್ಲಿ ನಿಂತಾಗ 4-5 ಜನ ತುಂಬ ಜನ ನೋಡ್ತಾರೆ ನಮ್ಮ. ನಾವೇನು ಅನ್ಕೊಳ್ಳಲ್ಲ. ವೀಡಿಯೋದಲ್ಲಿ ಬಂದ ತಕ್ಷಣ ಇದೇ ಜನಗಳಿದ್ರೆ ನೋಡೋದು ಆ ವಿಡಿಯೋನ. ಏನಕ್ಕೆ ಹಂಚ್ಕೊಂತೀರಾ ವೀಡಿಯೋದಲ್ಲಿ ಬರೋಕ್ಕೆ? ನಾವು ಅಂದ್ರೆ ಒಳ್ಳೆ ರೀತಿ ಹೇಳ್ತಾ ಇರ್ತೀವಿ. ನಾವೆಲ್ಲ ಕೆಟ್ಟ ಇದ್ರೆ ಹೇಳ್ತಾ ಇರ್ತೀವಿ. ಇಲ್ಲ ಬುದ್ಧಿ ನೋಡಿ ಫ್ಯಾನ್ಸ್ ನೋಡಿ.
ಸೋಸರ್ ಕನ್ನಡಿಗ ಅವ್ರ ಫ್ಯಾನ್ಸ್. ಮಾತಾಡಕ್ ಬರಲ್ಲ ಅಂದ್ಬಿಟ್ಟೆ 2 ನಿಮಿಷ ಚೆನ್ನಾಗಿ ಮಾತಾಡಿದ್ರಿ. ನಾನು ಈ ತರ ಹಿಡ್ಕೊಂಡು ವಿಡಿಯೋ ಮಾಡಕ್ಕೆ ಏನಕ್ಕೆ ಕಿರ್ಚಾಡ್ತೀರಾ ಮಾತಾಡ್ಬೇಕಾರೆ? ಅಲ್ಲ ಕಿರ್ಚಾಡ್ತಾವ್ರಿ ಇವ್ರು, ಹೇಳಿ ಸೀರಿಯಸ್ ಮಾತಾಡ್ಬೇಕಾರೆ. ನೋಡ್ರಿ ನಮ್ಮ ಬುದ್ಧಿಗಳು ಬಂದಿದ್ದಾರೆ. ಹಾಯ್ ಹಾಯ್, ನೋಡ್ತೀರಾ ವಿಡಿಯೋಸ್ನ? ಹೌದಾ, ಥ್ಯಾಂಕ್ ಯು ಅಪ್ಪಿ. ಬುದ್ಧಿ ವಿಡಿಯೋ ಹೆಂಗಿದ್ರೆ ತೋರಿಸ್ತೀವಿ ನೋಡಿ. ನೋಡಿ ಈ ಥರ ಕ್ವಶನ್ಸ್ ಕೇಳ್ತಾರೆ ಇವ್ರು, ನೋಡಿ ವಿಡಿಯೋ ಹಿಡಿತಾರೆ. ತಿನ್ನಕಂತ ಇಲ್ಲಿ ರಾಮಯ್ಯ ಹತ್ರ ಸುಲ್ತಾನ್ ಅಂತ ಒಂದಿದೆ, ಇಲ್ಲಿ ಶವರ್ಮ ತಿನ್ನಕ್ಕೆ ಬಂದ್ವಿ. ಇಲ್ಲಿ ಕಾಯ್ತಾ ಇದೀವಿ. ಅವನ ಅಜ್ಜಿ ಅವ್ರು ಏನಂದಿದ್ದು, ನಿಮ್ಗಿಂತ ಮುಂಚೆ ಇರ್ತೀವಿ, ರೋಡಲ್ಲಿ ಸಿಗ್ತೀನಿ ನಾನು ಅಂತ ಅಂದರು. ಅವನ ಅಜ್ಜಿ ನಾವು ಬಂದು 10 ನಿಮಿಷ ಆಯಿತು, ಇನ್ನೂ ಸುದ್ದಿನೇ ಇಲ್ಲ ಅಣ್ಣವ್ರದ್ದು. ಅಪ್ಪ ಕಾಯಿ ಸಾಕಾಯ್ತು, ಹೊಟ್ಟೆ ಬೇರೆ ಹೆವಿ ಹಚ್ತಾಯಿತ್ತು ಬುದ್ಧಿ. 5:30 ಆಗೋಯ್ತು. ನೋಡ್ರಿ ಏನೋ ಪಿಂಪಲ್ ಎದೊಳ್ತಾನೆ ಇರ್ತದೆ, ಪಿಂಪಲ್ ಪ್ಯಾಚ್ ಹಾಕ್ಬೇಕು. ನೋಡಿ ಇಷ್ಟು ದೊಡ್ಡ ಪಿಂಪಲ್ ಎದೊಂಡೈತೆ. ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಬುದ್ಧಿ. ನಾನು ರೋಲ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಗೈಸ್ ನಮ್ಮ ಬುದ್ಧಿಗೆ ಬಂದಿದ್ದಾರೆ. ಹಾಯ್ ಅಪ್ಪಿ. ಹಾಯ್. ಹೌದಾ? ಹೌದಾ, ಯಾವ ವಿಡಿಯೋ ನೋಡಿದ್ರಿ? ಅದು ಯಾವ್ದೋ ಇಂಟರ್ವ್ಯೂ ಅಲ್ಲಿ ಬುದ್ಧಿ ಅಂದ್ರೆ ಏನಂತ ಕೇಳಿದ್ರು, ನೀವು ಅದನ್ನ ಮರ್ಯಾದೆ ಕೊಟ್ಟು ಹುಡುಗ ನಿಮ್ ವಿಡಿಯೋ ನೋಡಿದ್ದೆ. ಎಲ್ಲಿ ಹೆಂಗ್ ಗುರ್ತಿಡಿದ್ರಿ? ನಾನು ಆಟೋದಿಂದ ಹೋಗ್ತಿದ್ದೆ, ನಿಮ್ ಮುಖ ನೋಡಿದ ತಕ್ಷಣ ಅಲ್ಲಿಂದ ನಿಲ್ಸ್ಕೊಂಡ್ ಬಂದೆ. ಓ, ಆಟೋದಿಂದ ಇಳ್ಕೊಂಡ್ ಬಂದ್ರಾ? ಆಟೋ ನಿಂತಿದ್ದಾರಾ? ಇಲ್ಲ, ಮುಂದೆ ನಿಂತಾರೋ. ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಪ್ಪಿ. ಥ್ಯಾಂಕ್ ಯು, ಫೋಟೋನ ತಗೊಳ್ಳಿ. ಅಪ್ಪ ಬುದ್ಧಿ ಅವರು ಆಟೋದಲ್ಲಿ ಹೋಗ್ತಾ ಇರೋರು, ನಾನು ಆಟೋ ಇಲ್ಲಿ ಅಂಗಡಿ ಒಳಗಡೆ ಇರೋದನ್ನ ಆಟೋದೊಳಗಡೆ ನೋಡಿ ಆಟೋದಿಂದ ಇಳ್ಕೊಬಂದು ಮಾತಾಡಿಸ್ತಿರೋದು. ಇದೆಲ್ಲ ನೋಡ್ರಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಯಪ್ಪ ನೋಡ್ರಿ ಮನುಷ್ಯ ಬಂದ್ರು ಇವಾಗ ಬಂದ್ರಿ ಮನುಷ್ಯ. ಯಪ್ಪ ಇದೇ ಒಂಥರ ಖುಷಿ. ಈ ಖುಷಿಗೋಸ್ಕರನೇ ಬುದ್ಧಿ ನಾನು ಕಷ್ಟಪಡೋದು. ನಮಸ್ಕಾರ, ಮತ್ತೆ ಅವರು ಬುದ್ಧಿ ಸಿಕ್ಕರು. ಅಪ್ಪ ನಮ್ಮ 20 ಸಲ ವಿಡಿಯೋ ಮಾಡೋಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಹೊಟ್ಟೆ ಹಸ್ಬಿಡೋದು 6 ಗಂಟೆ ಆಯಿತು. ಮತ್ತೆ ಅವನಲ್ಲಿ ಹೊಟ್ಟೆ ಹಸ್ಬಿಟ್ಟು ಮತ್ತೆ ಅಲ್ಲಿ ತಿನ್ನಾಕೋಗ್ಬಿಟ್ಟಿದ್ದೆ, ಕರ್ಕೊಂಡು ಹೋಗ್ಬಿಟ್ರು. ಅವ್ರು ಶೋರ್ಮ ರೆಡಿ ಇರುತ್ತೆ ಅನ್ಸುತ್ತೆ, ಪಡಪಡ ತಿನ್ನು. ನಾನು ಅಣ್ಣವ್ರು ಪಾರ್ಸಲ್ ಅಂದ್ಬಿಟ್ಟು ಪಾರ್ಸಲ್ ಬಂದ್ಬಿಟ್ಟವ್ರೆ. ಚೆನ್ನಾಗಿದೆ ಬುಧ, ಮತ್ತೆ ಇದ್ರೆ ಸಾಯಿಸ್ಬಿಡ್ತಾರೆ. ನಿಮ್ಮ ಜೊತೆ ಇದ್ರೆ ಸಾಯಿಸ್ಬಿಡ್ತೀರಾ? ಊಟ ಮಾಡಿಸ್ತೇನೆ. ಊಟ ಮಾಡಿಸ್ದೆ, ನೆನ್ನೆವರೆಗೆ ತಿನ್ ಸಾಯಿಸ್ತಿದ್ದ ಅಂತಿದ್ರಿ ಲಾಗಲ್ಲೇ. ಇದು ಚಿಕನ್ ಶೋರ್ಮ ಸಕ್ಕತ್ತಾಗೈತೆ ಮಾತ್ರ. ಅಷ್ಟೊಂದೇನು ವರ್ತಿಲ್ಲ. 240 ಕೊಡೋಷ್ಟೆಲ್ಲ ಏನೂ ವರ್ತಿಲ್ಲ. ಮತ್ತು ಹೊಟ್ಟೆನೂ ತುಂಬಿಲ್ಲ, ಅದಕ್ಕೆ ಮತ್ತೆ ಪಕ್ಕದ ಹೋಟ್ಲಿಗೆ ಬಂದು ಬಿರಿಯಾನಿ ತೊಗೊಂಡ್ವಿ. ಹೆವಿ ಅಂದರೆ ಬೆಳಗ್ಗೆಂದು ಏನು ತಿಂದಿಲ್ವಲ್ಲ, ಹೊಟ್ಟೆ ಹಸಿತೈತೆ, ಅದಕ್ಕೆ ಬಿರಿಯಾನಿ ತಿನ್ಕೊಂಬಿಡೋಣ ಅಂತ ಒಂದಿವ್ಸ ಒಂದು ಲೆಗ್ ಪೀಸಾಗಿ ನಾನು ಹಾಫ್ ಬಿರಿಯಾನಿ ತೊಗೊಂಡಿದ್ದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ತಿಂದಿದ್ನಲ್ಲ, ಸೊ ಪಡಪಡತ್ತು ಬಿರಿಯಾನಿ ತಿನ್ಕೊತೀನಿ. ಬಟ್ ಓಕೆ, ಚೆನ್ನಾಗಿ ತಿನ್ನಾಗೇನು ತೊಂದರೆ ಇಲ್ಲ. ಬಟ್ ಮಸಾಲ ಅಷ್ಟೊಂದು ಸೆಟ್ ಆಗ್ತಲ್ಲ ನಂಗೆ. ಇವ್ರ ಬುದ್ಧಿ ಒಂದು ಶವರ್ಮ ತೊಗೊಂಡವ್ರೆ. ನೋಡೋಣ ಈ ಹೋಟ್ಲ್ ಶವರ್ಮ ಹೆಂಗಿದೆ ಅಂತ. ಚೆನ್ನಾಗಿಲ್ಲ ನೋಡ್ರಿ. ಹಂಗೆ ನಮ್ಮ ಮಂಜು ಕಡಿಮೆ ಬ್ರೋ ಸಿಕ್ಕರು ರೋಡಲ್ಲಿ ಹೋಗ್ತಾ. ತುಂಬಾ ದಿನಗಳ ನಂತರ, ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಸಿಕ್ಕಿದ್ವಿ. ತುಂಬಾ ಎಷ್ಟೊಂದು 3-4 ಇಯರ್ಸ್ ಸ್ಟಾರ್ಟಿಂಗ್ ಎಂಟರ್ ಆಗಿದ್ವಿ. ಅವಾಗ ನಾವೆಲ್ಲ ವಿಡಿಯೋಸ್ ಮಾಡಕ್ ಅವಾಗ ಫಸ್ಟ್ ಮೀಟಪ್ ಮಾಡಿದ್ವಿ. ಗೊತ್ತಿರ್ಲಿಲ್ಲ. ನನಗೆ 20 ಸಾವಿರ ಫಾಲೋವರ್ಸ್ ಇದ್ರು ಅವಾಗ ಅಷ್ಟೇ ಇದ್ರಲ್ಲ. ಹೌದು, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇಲ್ಲ ಬ್ರೋ, ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡ್ತಿದ್ವಿ ವಿಡಿಯೋ. ಹಿಂಗ ಮಾಡ್ಕೊಂತಾರ ಫುಲ್ ಚಿಕ್ಕ ವಯಸ್ಸಿನಾಗ ಆಲ್ಮೋಸ್ಟ್ ಅಲ್ಲಿ ಫುಲ್ ಕ್ರೇಜ್ ಎಬ್ಬಿಸ್ಬಿಟ್ಟಿದ್ವಿ. ಇನ್ಸ್ಟಾಗ್ರಾಮ್ನಾಗ, ಯೂಟ್ಯೂಬ್ನಾಗ ಎಲ್ಲ ಕಡೆ. ಹೌದಾ ಬ್ರೋ, ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಬುದ್ಧಿ ನೋಡಿ ಯಾರು ಬಂದಿದ್ದಾರೆ, ನಮ್ಮ ಫನ್ವಿಟ್ ಟೆಕ್, ನಮ್ಮ ಇವರು ಗಾಡ್ ಫಾದರ್ ಇದ್ದಂಗೆ ಇವರು. ನಾವು ಫನ್ವಿಟ್ ಟೆಕ್ ಅವ್ರ ಜೊತೆ ಇದೀವಿ. ಅಪ್ಪ ಕಣ್ಣಿಗೆ ಹೊಡಿತೈತೆ, ರಾತ್ರಿ ಬಿಡೈತೆ, ಟಾರ್ಚ್ ಇದು ಲೈಟ್ ತಂದಿಲ್ಲ. ಇಲ್ಲೊಂದು ರೀಲ್ಸ್ ಇದೆ ಬುದ್ಧಿ, ರೀಲ್ಸ್ನ ಮುಗಿಸ್ಕೊಳ್ಳೋಣ ಅಂತ ನೋಡಿ ಬುದ್ಧಿ. ನೋಡ್ರಿ ಇಲ್ಲಿ ಪಾನಿಪುರಿ, ಒಂದು ಸಮೋಸ ಮಸಾಲೆ ನನ್ನ ಫೇವ್ರೇಟು, ಅದು ಪಾನಿಪುರಿ. ಮಸಾಲೆ ಪುರಿ, ಇನ್ನೊಂದು ಪಾನಿಪುರಿ ಬರುತ್ತೆ. ಪಾನಿಪುರಿ ಇಲ್ಲ, ಇನ್ನೊಂದೇನು ಬರೋ ಹೇಳಿರೋದು ಬೇಲ್ಪುರಿ, ದಹಿ ಪುರಿ. ನನಗಂತೂ ಇದೇನೋ ಸಮೋಸ ಮಸಾಲ ಅಂತ ಫೇವ್ರೇಟ್. ಇದು ಆಕ್ಚುಲಿ ಎಲ್ಲ ಕಡೆ ಸಿಗಲ್ಲ, ತುಂಬ ಕಡಿಮೆ ಅಂಗಡಿಗಳಲ್ಲಿ ಸಿಗೋದು. ನೀವೇಕೆಲ್ಲ ಓಡ್ತಾ ಇದ್ರ ಬರ್ರಿ, ನೋಡ್ರಿ ಹೆಂಗ್ ಓಡ್ತೀರಿ ವಿಡಿಯೋದಲ್ಲಿ. ದಹಿ ಪುರಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನಾರ್ಮಲ್ ಇದೆ, ಚೆನ್ನಾಗಿದೆ. ಮಸಾಲೆ ಪುರಿ ನೋಡಿ ಹೆಂಗಿದೆ. ನೀವು ಹೇಳಿ ಬ್ರೋ, ಎಲ್ಲ ಹೆಂಗಿದೆ? ಇನ್ನೊಂದಂತ ಇವಾಗ ಟೇಸ್ಟಿ ಆಗೈತೆ. ಅಯ್ಯೋ ಚೆನ್ನಾಗಿಲ್ಲ ಬುದ್ಧಿ, ಇದು ಚೆನ್ನಾಗಿದೆ ಸಮೋಸ ಮಸಾಲ. ಬ್ರೋ ಬೇಡ ಬೇಡ, ನಾನು ಪೇ ಬ್ರೋ ಏನ್ ಬ್ರೋ ನೀವು ಏನಕ್ಕೆ ಬ್ರೋ ಪೇ ಮಾಡಿದ್ರಿ? ಯಾಕೆ ಬ್ರೋ? ಅಲ್ಲ ಬ್ರೋ, ಏನಕ್ಕೆ ಬ್ರೋ 0% ನೀವು ಋಣದಲ್ಲೇ ಬದುಕಿಸ್ಬೇಕು ಅನ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ 0% ನೀವು ಋಣದಲ್ಲೇ ಇರ್ಬೇಕಾ ನಾವು? 0% ನೀವು ಋಣದಲ್ಲೇ ಇರಿಸ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಬುದ್ಧಿ ಯಾವಾಗ್ಲೂ ಹಿಂಗೆ ನಮ್ಗೆ ಊಟ ಹಾಕಿನೇ ಇವ್ರನ್ನ ದಪ್ಪ ಮಾಡ್ಬಿಟ್ಟವ್ರು ನಮ್ಮನ್ನ. ಬುದ್ಧಿ ನಂಗೆ ಮಾತಾಡ್ತಾ ಇದ್ದಿಲ್ಲ, ನಮ್ಮ ಬುದ್ಧಿಗಳು ಸಿಕ್ಕವ್ರೆ. ಹಾಯ್ ಬ್ರೋ, ನಮಸ್ಕಾರ. ನೋಡಿದ್ದೀರಾ? ಸೊ ಬುದ್ಧಿ ಈಗ ಹಂಗೆ ಬರ್ತಾ ಇನ್ನೂ ನಮ್ಗೆ ತಿನ್ನೋದೇ ಮುಗ್ದಿಲ್ಲ. ಹೋಗ್ರಿ ಇತ್ಲಾಗೆ ಮತ್ತೆ ಇಲ್ಲಿ ಏನಾದರೂ ಏನೋ ಡಿಸರ್ಟ್ಸ್ ತಿನ್ನೋಣ ಅಂತ ಬಂದ್ವಿ. ಏನು ತಂತೀರಾ ಬ್ರೋ?
ಮತ್ತು ಇವರೇನೋ ಯಾವುದೋ ಡೆಸರ್ಟ್ಸ್ ತೊಗೊಳ್ಳೋಣ ಅಂತ ಅಂದರು. ಇವತ್ತು ಪೂರ್ತಿ ದಿನ ಅಂತೂ ಬರೀ ತಿನ್ನೋದೇ ಮಾಡಿದ್ದೀವಿ. ನಾನು ಅಷ್ಟೇ ಅಲ್ಲೇ ಬ್ಲಾಗ್ ಎಂಡ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ನೋಡಿದ್ರೆ ಮತ್ತೆ ಇಲ್ಲಿ ಡೆಸರ್ಟ್ ತಿನ್ನೋಣ ಅಂತ ಬಂದ್ವಿ. ಗಡ್ಬಡ್ ಬಂತು, ಗಡ್ಬಡ್ ಒಂದು ಹೇಳಿದ್ವಿ. ಗಡ್ಬಡ್ ನೋಡೋಣ ಹೇಗಿದೆ ಅಂತ. ಸಕ್ಕದಾಗಿದೆ ಇದು. ಇದಲ್ಲ ಏನಪ್ಪ ಇದು, ಏನೋ ರೆಡ್ ಕಲರ್ ಸಕ್ಕದಾಗಿದೆ. ನಿಮ್ಗೆ ಏನೋ ತಿನ್ಬಿಟ್ರೆ ಬುದ್ಧಿ ಅಷ್ಟೇ. ನಾನು ನಾಳೆನೇ ದಪ್ಪ ಆಗ್ಬಿಡ್ತೀನಿ. ಮತ್ತು ಇನ್ನೊಂದು ತರಿಸಿದ್ದೀವಿ ನೋಡಿ, ಅದು ಬರೋದು DBC ಅಲ್ವಾ? ನಮ್ಗೆ ಒಂದೇ ಸಾಲವಲ್ಲ ಬುದ್ಧಿ. DBC ಇದು ನೋಡೋಣ ಹೆಂಗಿರುತ್ತೆ ಅಂತ. ಇವಿ ಚಾಕ್ಲೇಟ್ ಇದು ಇದೊಂಥರ ತಿಂತಾಯಿದ್ರೆ ಒಂಥರ ಸ್ಯಾಟಿಸ್ಫೈಯಿಂಗ್ ಫೀಲ್ ಬರ್ತೈತೆ. ಬ್ರೋ ಪೇ ಮಾಡ್ಬಿಟ್ರಾ? ಅಯ್ಯೋ ಬ್ರೋ ಏನು ಎಲ್ಲರೂ ನಾನು ಬಂದು ಪೇ ಮಾಡೋಕ್ಕೆ ಮುಂಚೆ ಪೇ ಮಾಡಿಬಿಡ್ತಾರೆ. ಏನು ಮಾಡಲಿ, ನಾವು ಪೇ ಮಾಡೋಕೆ ಆಪ್ಷನ್ನೇ ಕೊಡಲ್ಲ ಅಪ್ಪ ಯಾರು. ಏನು ಬ್ರೋ ಎಲ್ಲದಕ್ಕೂ ಮುಂಚೆ ಪೇ ಮಾಡಿಬಿಟ್ರೆ ಹೆಂಗೆ ಬ್ರೋ? ನಮಗೂ ಪೇ ಮಾಡೋಕೆ ಬಿಡ್ರಿ ಬ್ರೋ. ನೋಡಿರಿ ಎಲ್ಲರೂ ಹಿಂಗೆ ದುಡ್ಡು ಉಳಿಸಿ ನಾನು ತಪ್ಪ ಮಾಡಿರೋದು. ನಾನು ನನ್ನ ದುಡ್ಡೆಲ್ಲ ತಿಂತೀನಿ. ಯಾರು ಪೇ ಮಾಡೋಕ್ಕೆ ಆಪ್ಷನ್ ಬಿಡಲ್ಲ ಪತ್ತು, ಎಲ್ಲ ಅವರೇ ಪೇ ಮಾಡ್ಕೊಂಡ್ಬಿಡ್ತಾರೆ. ಬ್ಲಾಗ್ ಒಂದು 15 ನಿಮಿಷ ಬರ್ಬೋದೇನೋ ಗೊತ್ತಿಲ್ಲ. ಸರಿ ಬುದ್ಧಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಮಸ್ತಾಗಿರೋ ಬ್ಲಾಗ್ ಜೊತೆ, ಜಿಮ್ ಬ್ಲಾಗ್ ಜೊತೆ ಬರ್ತೀನಿ. ಹಿಂಗೆ ತಿನ್ನೋದಷ್ಟೇ ಅಲ್ಲ, ಇನ್ಮೇಲೆ ವರ್ಕೌಟ್ ಕೂಡ ಮಾಡಿ ಬೆವರಿಳಿಸೋದು ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಬುದ್ಧಿ. ಬಾಯ್ ಹೇಳಿಬಿಡಿ ಬುದ್ಧಿ. ಬಾಯ್ ಹೇಳಿ. ಸರಿ ಬಾಯ್ ಬುದ್ಧಿ.